ಖಮೇನಿ ಬೆಂಬಲಿಗರನ್ನ ಇರಾನ್ಗೆ ಒದ್ದೋಡಿಸಲು ನಟಿ ಆಗ್ರಹ. ಇರಾನ್ ಪ್ರೇಮಿಗಳ ವಿರುದ್ಧ ಕಿಡಿಕಾರಿದ ತೆಲುಗು ಆಂಕರ್. ತೀವ್ರವಾದಿಗಳನ್ನ ಗಡೀಪಾರು ಮಾಡುವಂತೆ ನಟಿ ಒತ್ತಾಯ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈ ದಾಳಿಗಳಲ್ಲಿ ಇರಾನ್ನ ಅನೇಕ ಪ್ರದೇಶಗಳು ಈಗಾಗಲೇ ಸಂಪೂರ್ಣವಾಗಿ ನಾಶವಾಗಿದೆ. ಮತ್ತೊಂದೆಡೆ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿಯ ಹತ್ಯೆ ಪರಿಸ್ಥಿತಿಯನ್ನ ಇನ್ನಷ್ಟು ಗಂಭೀರವಾಗಿಸಿದೆ. ಖಮೇನಿ ಬೆಂಬಲಿಗರು ಪ್ರಪಂಚದಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಖಮೇನಿ ಅವರ ಬೆಂಬಲಿಗರು ಭಾರತದಲ್ಲೂ ಬೀದಿಗಿಳಿದಿದ್ದಾರೆ. ಈ ಬಗ್ಗೆ ತೆಲುಗು ನಟಿ ಕಮ್ ಆಂಕರ್ ರಶ್ಮಿ ಗೌತಮ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇರಾನ್ನಲ್ಲಿ ಮೃತಪಟ್ಟವರಿಗಾಗಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಹೈದರಾಬಾದ್ನಲ್ಲಿ ಪ್ರತಿಭಟನೆಗಳು ನಡೆದವು. ಜಮ್ಮು ಮತ್ತು ಕಾಶ್ಮೀರದ ಶಾಲಾ ಕಾಲೇಜುಗಳಿಗೆ 2 ದಿನಗಳ ರಜೆ ಘೋಷಿಸಲಾಗಿದೆ. ಇರಾನ್ ಬೆಂಬಲಿಸಿ ಪ್ರತಿಭಟಿಸುವವರನ್ನ ಇರಾನ್ ದೇಶಕ್ಕೆ ಗಡೀಪಾರು ಮಾಡಬೇಕು ಎಂದು ನಟಿ ಕಿಡಿಕಾರಿದ್ದಾರೆ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಅನುಸರಿಸುತ್ತದೆ, ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಗೌರವಿಸುತ್ತದೆ. ಆದರೆ ತೀವ್ರಗಾಮಿ ಮನಸ್ಥಿತಿ ಹೊಂದಿರುವ ಕೆಲವರು ಇದನ್ನು ಪ್ರಚೋದಿಸುತ್ತಿದ್ದಾರೆ. ಖಮೇನಿಯನ್ನ ಬೆಂಬಲಿಸಿ ರಸ್ತೆಗೆ ಬರುವವರನ್ನ ತಕ್ಷಣ ಇರಾನ್ಗೆ ಗಡೀಪಾರು ಮಾಡುವಂತೆ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ಭಾರತದಲ್ಲಿರುವ ಇರಾನ್ ಬೆಂಬಲಿಗರು ಬೇಕಾದರೆ ಇರಾನ್ಗೆ ಹೋಗಿ ತಮ್ಮ ಜನರಿಗಾಗಿ ಹೋರಾಡಬಹುದು ಎಂದು ಅವರು ಸಲಹೆ ನೀಡಿದ್ದಾರೆ. ನಮ್ಮ ದೇಶದಲ್ಲಿ ಈಗಾಗಲೇ ಬಡತನ, ಶಿಕ್ಷಣ ಮತ್ತು ಇನ್ನೂ ಅನೇಕ ಸಮಸ್ಯೆಗಳಿವೆ. ಈ ತೀವ್ರಗಾಮಿ ಮನಸ್ಸಿನ ಜನರನ್ನ ಸಹಿಸಿಕೊಳ್ಳುವ ಅಗತ್ಯ ನಮಗಿಲ್ಲ. ತಮ್ಮ ಧಾರ್ಮಿಕ ಮತಾಂಧತೆಯಿಂದ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಭದ್ರತೆಯಲ್ಲಿನ ಸಮಸ್ಯೆಗಳನ್ನು ಉಂಟು ಮಾಡುತ್ತಾ ಇದ್ದಾರೆ ಎಂದು ರಶ್ಮಿ ಕಳವಳ ವ್ಯಕ್ತಪಡಿಸಿದ್ದಾರೆ.